ಇವತ್ತು ಇಂಥ ಒಂದು ವೇದಿಕೆ ಸೃಷ್ಟಿ ಮಾಡಿರುವಂಥ ಚಂದನ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸಲೇಬೇಕು. ಚಂದನ್ ಈ ಕಡೆ ಮಾತು ಕೇಳಿದರೆ ಮಾತಾಡ್ತೀನಿ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನನಗೆ, ಅಲ್ಲಿ ಮಾತಾಡ್ತಾ ಇದ್ದೀರ. ಚಂದನ್ ನನಗೆ ಬಹುಶಃ ನನಗೆ ನಮ್ಮ ಸ್ಯಾಂಡ್ಲ್ವುಡ್ ಇವೆಂಟ್ ಮಾಡಿದಾಗ ನಮ್ಮ ಜೊತೆ ಫೋಟೋ ಶೂಟಿಂಗ್ ಬರ್ತಾರೋಣ. ವೆರಿ ಸಂಭಾವಿತ, ಗುಡ್ ಬಿಹೇವ್ಡ್, ವೆಲ್ ಎಜುಕೇಟೆಡ್, ನಯ, ನಡತೆ, ವಿಧೇಯತೆ, ಸಂಸ್ಕಾರ ಅಬ್ಸರ್ವ್ ಮಾಡಿದೆ ನಾನು ಬಂದು ಕರೆದಾಗ ಇವರೇ ಕರೆದೆ, ನಂಗೆ ಮರ್ತು ಬಿಟ್ಟಿದ್ದೀನಿ ನಾನು. ನಮಗೆ ಇವ್ರು ಮಾಡಿದ್ರ ಇವೆಂಟು, ನಮಗೆ ಫೋಟೋ ಶೂಟ್ ಮಾಡಿದ್ರ ಅಂತ. ಬಟ್ ದಟ್ ಡೇ ಹಿಸ್ ಬಿಹೇವಿಯರ್ ಇಸ್ ಎಕ್ಸಲೆಂಟ್. ಐ ಕ್ಯಾನ್ ಗಿವ್ 5 out of 5 marks. ಸಚ್ ಎಕ್ಸಲೆಂಟ್ ಅಂತ ಒಂದು ಯಜಮಾನರು ಪಡೆಯೋದು, ಅಂಥ ಧರ್ಮಪತ್ನಿ ಪಡೆಯೋದು ಅವರು ಅದೃಷ್ಟ ಮಾಡಿದ್ದಾರೆ. ನಿಜವಾಗ್ಲೂ ಇದೆ ನೈಸ್ ಜೆಂಟ್ಲ್ಮನ್. ಬಟ್ ಅವ್ರು ಮಾಡ್ತಾ ಇರೋದು ಒಂದು ವೆಂಚರ್ ಭಾಳ ದೊಡ್ಡದಿದು. ಏನೋ ಸಣ್ಣದಾಗಿ ಏನೋ ಮಾಡಿ ನಮ್ಮ ಚಿತ್ರರಂಗಕ್ಕೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಒಂದು ಅವಕಾಶ ಕೊಟ್ಟು ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಹೊರಟಿದಲ್ಲ, ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅದಕ್ಕೆ ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ನನಗೆ ಅಭಿನಂದನೆಗಳು, ಧನ್ಯವಾದ ಸಲ್ಲಿಸಲೇಬೇಕು. ಯಾಕಂದರೆ ನಾನು ಕೂಡ ಭಾಳ ಹೊಸಬ್ರಿಗೆ, ಹೊಸ ಕಲಾವಿದರ, ತಂತ್ರಜ್ಞರಿಗೆ ಮಾಡ್ಬೇಕಾದ್ರೆ ನನಗೆ ತಮಾಷೆ ಮಾಡಿದರು. ಇವತ್ತು ನೋಡಿ ಪಾಪ ಜನ ಕಡಿಮೆ ಬಂದಿರ್ಬೋದು, ಆದರೂ ಕೂಡ ನಮ್ಮದೇ ಗುರಿ, ಯಾರೇ ಏನು ಹೇಳಲಿ ಆ ಗುರಿ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಮುಂಚೆ ಅವ್ರು ಬೈತಾರೆ, ತನಿಷಾ ಕುಬ್ಬಣ್ಣ ಬೈಬೋದು, ಎನ್ ಸುರೇಶ್ ಬೈಬೋದು, ಇಲ್ಲ ಇನ್ಯಾರೋ ಬೈಬೋದು, ಇನ್ಯಾರೋ ದೊಡ್ಡವರು ಬೈಬೋದು. ಅಂದರೆ ತನಿಷಾ ಕುಬ್ಬಣ್ಣ ಅವರು ಕೊಡಗಿನ ಬೆಡಿಗೆ, ಅವ್ರ ಹೃದಯ ಶ್ರೀಮಂತಿಗಿದೆ. ನಾನು ಒಂದು 3-4 ಮೀಟ್ ಮಾಡಿದ್ದೀನಿ. ಅವಳು ಎಷ್ಟು ಹತ್ರ ಆಗಿದ್ದಾರೆ ಅಂದರೆ ಎಲ್ಲೋ ಒಂದು 10-15-20 ವರ್ಷ ಪರಿಚಯನೋ ಆ ಥರ ನಮ್ಮ ಜೊತೆ ಅವರು ನಮ್ಮ ಹೃದಯಕ್ಕೆ ಹತ್ರ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಇಂಥ ನಟಿ ಇರಬೇಕು. ನಿರ್ಮಾಪಕರಿಗೆ ಸಹಾಯ ಮಾಡೋ ಅಂಥ ನಟಿಯರು ಸಿಗೋದು ಭಾಳ ವಿರಳ. ಇವತ್ತು ಭಾಳ ಕಷ್ಟ, ಅದು ಸಿಗೋದು ಇಲ್ಲ. ಯಾಕಂದರೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋ ತನಕ ನಾವು ಲೀಡರ್ಗಳು, ಪ್ರೊಡ್ಯೂಸರ್ ಸ್ಟಾರ್ಟ್ ಆದಮೇಲೆ ಈ ಬಿಕಮ್ ದಿ ವೇರ್ ಫೈತ್ಫುಲ್ ಆಗಿಬಿಡ್ತೀವಿ ಡೈರೆಕ್ಟ್ರಿಗೆ, ಕ್ಯಾಮ್ರಾಮನ್ಗಳಿಗೆ, ಅಥವಾ ಇನ್ಯಾವ ಕಥೆಗಾರರಿಗೆ, ಹೀರೋಗಳಿಗೆ. ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಹೀರೋ ಬೇಸ್ ಆಗಿಬಿಟ್ಟಿದೆ. ಇದು ನಾನು ಹೇಳೋದು ಇದು ಟೆಕ್ನಿಷಿಯನ್ ಬೇಸ್ ಅಂತ ಹೇಳ್ತೀನಿ. ಹಂಗೆ ಹೇಳ್ಬಿಟ್ಟು ನನಗೂ ತುಂಬ ರಾಜಕೀಯ ಮಾಡಿ ಭಾಳ ಪ್ರಯತ್ನ ಪಟ್ಟು, ತುಳಿಯೋಕ್ಕೆ ಪ್ರಯತ್ನ ಪಟ್ಟರು. ನಾವು ಸಾಕಷ್ಟು ಹೊಸಬರಿಗೆ, ಹೊಸ ಕಲಾವಿದರ ಅವಕಾಶ ಕೊಟ್ಟು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡೆ ಕೂಡ. ಚಂದನ್ ನನಗೆ ಗೊತ್ತಿರ್ಬೇಕು, ಚಂದನ್ ನನ್ನ ಅಭಿಮಾನಿ ಅವರು. ಹೇಳ ಸರ್, ಎಷ್ಟು ಕೋಟಿ ಕಳ್ಕೊಂಡ್ರು ಕೂಡ ಮತ್ತೆ ನಾನು ಅವರಿಗೆ ಎದುರುಗಡೆ ನಿಂತ್ಕೊಂಡು ಹೋರಾಟ ಮಾಡಿ, ಚಿತ್ರರಂಗದಲ್ಲಿ ನಾನೇ ಹೋರಾಟ ಮಾಡಿ, ಸ್ವಯಂ ನನ್ನ ಕಾಲದಲ್ಲಿ ನನ್ನ ಕಾಲ ನಿಂತ್ಕೊಂಡು ಚಿತ್ರರಂಗದ ಇತಿಹಾಸದಲ್ಲಿ ವಾಣಿಜ್ಯ ಅಧ್ಯಕ್ಷನಾಗಿ ಕೂತ್ಕೊಂಡೆ. ಆಯ್ತು ಸುರೇಶ್, ಕತೆ ಮುಗಿತು ಅಂದರು. ಬಹುಶಃ ಚೆಲುವೆ ನಿನ್ನೆ ನೋಡಲು ಪ್ರಪಂಚದ 7 ಅದ್ಭುತ ತೋರ್ಸಕ್ಕೆ ಹೋಗಿ 8ನೇ ಅದ್ಭುತ ಅಂದರು ನನಗೂ. ಶಿವರಾಜ್ ಕುಮಾರ್ ಹೀರೋ, ನಮ್ಮ ಸೋನಾಲ್ ಚೌಹಾಣ್ ಹೀರೋಯಿನ್ನು, ಕಬೀರ್ ಲಾಲ್ ಕ್ಯಾಮ್ರಾಮನ್ನು. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಹೈಯೆಸ್ಟ್ ಪೇಯ್ಡ್ ರೆಮ್ಯುನರೇಷನ್ ನಮ್ಮ ಇಲ್ಲೇ ನಮ್ಮ ಫೋಟೋಗ್ರಾಫರ್ ಕೂತಾರೆ ಮೋಕ್ಷೇಂದ್ರ ಅವರಿಗೆ ಮುಂದಿನ ದಿನ ಡೈರೆಕ್ಟರ್ ಆಗೇ ಆಗ್ತಾರೆ. ನನಗೆ ತಮಾಷೆ ಮಾಡೋರು, ಹುಚ್ಚ ಅಂದರು, ಮುಗಿದ ಕತೆ ಅಂದರು. ಆದರೂ ಕೂಡ ನಮ್ಗೆ ಯಾರು ಮುಗ್ಸೋಕ್ಕೆ, ಮುಳುಸೋಕ್ಕೆ, ಏಳ್ಸೋಕ್ಕೆ ಭಗವಂತ ಬರಬೇಕು, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರಬೇಕು. ಅದೇ ಥರ ನಮ್ಮ ಚಂದರು ತಾಯಿ ಆಶೀರ್ವಾದ ಇದೆ. ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಅದರಿಂದ ನನಗೆ ಭಾಳ ಖುಷಿ ಆಯ್ತು. ನಿಮ್ಮ ತಾಯಿಗೆ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ನೀನು ಕಾರ್ಯಕ್ರಮನ, ಭಾಳ ಸಂತೋಷ ಆಯ್ತು ನನಗೆ. ಯಾಕಂದರೆ ತಂದೆ ತಾಯಿಗಳ ಆಶೀರ್ವಾದನೇ ಫಸ್ಟು, ಆಮೇಲೆ ದೇವರು. ಕಲಿಯುಗದಲ್ಲಿ ಗುರುಗಳಿಗೆ ಮೊದಲ ಸ್ಥಾನ, 2ನೇದಾಗಿ ತಂದೆ ತಾಯಿಗಳೇ, 3ನೇ ದೇವರಿಗೆ. ನನ್ನ ಪಾಲಿಸಿ ಅದು ನಡ್ಸ್ಕೊಂಡು ಬಂದಿದ್ದಕ್ಕೆ ನಾನು ಇಷ್ಟು ಕೋಟಿಗಳು ಕಳ್ಕೊಂಡು ಕೂಡ ಮತ್ತೆ ನಿಂತು ಮತ್ತೆ ಸಿನಿಮಾ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಭಗವಂತನ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಅದಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ಬಹುಶಃ ನನಗೆ ಭಾಳ ಸಂತೋಷ ಆಯಿತು. ಅವರು ಸಿಕ್ಕಾಪಟ್ಟು ನನಗೆ ಫೋನ್ ಮಾಡಿ, ನಾನು ದೊಡ್ಡ ಮಲ್ಲೇಶ್ವರ ಸಹಕಾರ ಬ್ಯಾಂಕ್, ಒನ್ ಆಫ್ ದಿ ದೊಡ್ಡೆಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಇನ್ ಸ್ಟೇಟ್, ಬಹುಶಃ 28 ವರ್ಷಗಳಿಂದ ಸತತವಾಗಿ ವಿತೌಟ್ ಬ್ರೇಕಿಂಗ್ ಕ್ಯಾನ್ವಾಸ್ ವಿನ್ ಆಗ್ತಾ ಇದ್ದೀನಿ, ಎಲೆಕ್ಷನ್ ಗೆಲ್ತಾ ಇದ್ದೀನಿ. 100,000 ಕೋಟಿ ಟ್ರಾನ್ಸಾಕ್ಷನ್ ಬ್ಯಾಂಕು. ಬಹುಶಃ ಇಲ್ಲೆಲ್ಲ ಬಡವಣಗಳಿಗೆ ನಾವು ಫೈನಾನ್ಷಿಯಲ್ ಪೊಸಿಷನ್ ಹೆಲ್ಪ್ ಮಾಡಿದ್ದೀವಿ. ಆದರೂ ಕೂಡ ಮನುಷ್ಯ ಯಾವುದೇ ಸ್ವಾರ್ಥ ಭಾವನೆಯಿಂದ, ನಿಸ್ವಾರ್ಥ ಭಾವನೆಯಿಂದ ಕಳ್ಕೊಂಡಾಗ ಕೋಟಿಗಳು ಹೋದರೂ ಕೂಡ ಮತ್ತೆ ನಿಲ್ಬೋದು ಅಂತ ಒಂದು ನಿದರ್ಶನ ನಾನೇ. ಅಹಂಕಾರ ಅನ್ಕೊತಿರೋ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಮಿತ್ರರು ಚೆನ್ನಾಗಿ ಗೊತ್ತಿದೆ ನನ್ನ ಬಗ್ಗೆ. ಮಾಧ್ಯಮ ಮಿತ್ರರಿಂದ ಸಿನಿಮಾ ಇಲ್ಲ, ಮಾಧ್ಯಮದಿಂದ ಸಿನಿಮಾ ಮಾಡೋಕ್ಕಾಗಲ್ಲ. ಮಾಧ್ಯಮ ಕೂಡ ಒಂದು ಪಾರ್ಟ್ ಆಫ್ ದಿ ಮೂವಿ ಅಂತ ಹೇಳಿ ನಾನು ಬಹುಶಃ ಎಕ್ಸ್ಕ್ಯೂಸ್ ಮೀನಲ್ಲಿ ಮಾಡಿದೆ. ನನಗೆ ಅವತ್ತಿಗೂ ಕಳೆದ 20 ವರ್ಷ ಆಯಿತು ಎಕ್ಸ್ಕ್ಯೂಸ್ ಮೀ ಬಂದು. ಎಕ್ಸ್ಕ್ಯೂಸ್ ಮೀ ಮೂವಿ ಪಡೋದ್ರೆ ನಾನು, ರಮ್ಯಾ ಆಗಿರ್ಬೋದು, ನಿತ್ಯಾಮನ್ ಇರ್ಬೋದು, ಭಾಳಷ್ಟು ಹೀರೋಯಿನ್ಗಳು, ಕ್ಯಾಮ್ರಾಗಳು 4 ಜನ ಕ್ಯಾಮ್ರಾಗಳು, ಸಂತೋಷ್ ಪತಾಜೆ, ಚಂದ್ರಶೇಖರ್, ಗುರು ಪ್ರಶಾಂತ್ ರೈ, ಆಮೇಲೆ ಕಿರಣ್ ಅಂಪಾಪರ್, ಅವರೆಲ್ಲ ನನ್ನ ಬ್ಯಾನರು. ಸೊ ಹೆಮ್ಮೆ ಅನ್ಸುತ್ತೆ ಇವತ್ತು. ಅವರೆಲ್ಲ ದೇರ್ ಆಲ್ ಗ್ರೋನ್ ಆ್ಯಂಡ್ ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಆಸ್ತಿ ಆಗಿದೆ. ಅದರಿಂದ ನೀವು ಕೂಡ ಏನು ಮಾಡ್ತಾ ಇದೆ ಚಂದನ್, ನಿನ್ನ ತುಂಬ ಬ್ರೈಟ್ ಫ್ಯೂಚರ್ ಇದೆ. ನಿಮ್ಮ ಒಳ್ಳೆ ಧರ್ಮಪತ್ನಿ ಇದ್ದಾರೆ, ತಂದೆ ತಾಯಿಗಳ ಆಶೀರ್ವಾದ ಇದೆ, ನೀನೇ ಸಮೃದ್ಧಿ ಇದೇನು, ಇವೆಂಟ್ಸ್ ಮಾಡ್ತಾ ಇದ್ದೀರಾ, ರಂಗಭೂಮಿ ಮಾಡ್ದ, ಯು ಆರ್ ಡೂಯಿಂಗ್ ಎ ಮಲ್ಟಿ ಆ್ಯಕ್ಟಿವಿಟೀಸ್ ಒಂದು ಸಿಂಗಲ್ ಶೆಲ್ಟರ್ ಮಾಡ್ತಾ ಇರೋದು ತಮ್ಮ ಒಳ್ಳೇದಾಗಲಿ. ಮುಂದಿನ ಭವಿಷ್ಯ ಉಜ್ವಲ ಆಗಿದೆ. ನಿಮ್ಮ ಮಕ್ಕಳನ್ನ ಒಳ್ಳೆ ಕಡೆ ಇದೆ, ರಾಜ ಕಡೆ ಇದೆ. ಅದರಿಂದ ಯಾವುದಕ್ಕೂ ಯಾರೂ ಹೆದರದೆ ಮುನ್ನುಗ್ಗಿ ಧೈರ್ಯವಾಗಿ ಬರ್ತಾವೆ. ಅಡಚಣೆಗಳು ಬರ್ತಾವೆ, ಮಾನ ಆಗತ್ತೆ, ಅವಮಾನಗಳಾಗತ್ತೆ, ಎಲ್ಲ ಆಗಿದೆ. ಸುರೇಶ ಹೋಗ್ಬಿಡ್ತಾನೆ ಅಂತ ಪೇಪರ್ ಬರೆದ್ರು. ಆಯ್ತು ಕತೆ, NM ಸುರೇಶ್ ಅಂದರೆ ನೋ ಮೋರ್ ಸುರೇಶ್ ಅಂದರು.
ಬಹುಶಃ ಅವ್ರಿಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಮೋಕ್ಷಚಂದ್ರ ಗೊತ್ತಿದೆ. ಯಾರು ನೋವು ಮಾರಾದ್ರಪ್ಪ? ಬಹುಶಃ ಎಲ್ಲರ ಭವಿಷ್ಯ ಬರೆಯೋದು ಭಗವಂತನ ಇಚ್ಛೆ ಇದ್ದರೆ ಆಗತ್ತೆ, ಇಲ್ಲದ್ರೆ ಆಗೋದಿಲ್ಲ ಅಷ್ಟೇ. ಅದೇ ಸಾಕ್ಷಿ. ನಾನು ಇನ್ನು ಮುಂದೆ ಸಿನಿಮಾಗಳನ್ನು ಮಾಡ್ತೀನಿ, ಸಾಕಷ್ಟು ಹೊಸಬ್ರಿಗೆ ಅವಕಾಶ ಕೊಟ್ಟು ಮತ್ತು ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾರೆ. ನಾನು ಯಾವತ್ತೂ ಹೀರೋಗಳಿಂದ ಹೋಗಲ್ಲ. ಯಾವ ಸಿನಿಮಾ ರಂಗದಲ್ಲಿ ಹೀರೋಗಳು ನಾವು ಕರೆದಾಗ ಅವೈಲಬಲ್ ಹೀರೋಗಳು ಇರಬೇಕು. ಬೆಳೆದ ಮೇಲೆ ನಾವು ಬೇಡ, ಬೆಳೆಯೋದಂಗೆ ನಿರ್ಮಾಪಕ ಬೇಕು. ಐ ಡೋಂಟ್ ಲೈಕ್ ಸಚ್ ಕ್ಯಾರೆಕ್ಟರ್, ಆಲ್ರೆಡಿ ಅಪ್ರೂವ್ಡ್ ಆಲ್ಸೋ. ಅದರಿಂದ ನಾನು ನನ್ನ ಧ್ಯೇಯ, ನನ್ನ ಗುರಿ ಏನಿದೆ ಅದನ್ನೇ ಮತ್ತೆ ಮಾಡ್ಬೇಕು ಕೊಟ್ಟಿದ್ದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ, ನನಗೆ ಮಾಧ್ಯಮ ಮಿತ್ರರು ನನ್ನ ಹಿಂದೆ ಬೆಂಬಲವಾಗಿದ್ದೀರಾ, ಮುಂದೂ ಕೂಡ ಇರ್ತೀರಾ. ಅದೇ ಥರ ನಮ್ಮ ಚಂದನ್ ಕೂಡ ನೀವು ಬೆಂಬಲವಿದೆ ಅಂತ ಹೇಳ್ತಾ ನನಗೆ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ, ಮುಖ್ಯವಾಗಿ ನಮ್ಮ ತನಿಷಾ ಕುಪ್ಪಣ್ಣ ಅವ್ರು ಬೈತಾರೆ, ನನಗೆ ನಿಮ್ಮ ಹೆಸರು ಬಾಯ್ ಮಾಡ್ಕೊಂಡಿದ್ದೀನಿ, ಭಾಳ ಒಳ್ಳೆ ಹುಡುಗಿ. ಮುಂದಿನ ಭಗವಂತ ಅವಕಾಶ ಪಡಲು ಒಂದು ಅವಾರ್ಡ್ ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ, ನನ್ನ ಕಾನ್ಸೆಪ್ಟ್ ಇದೆ. ಅದರಲ್ಲಿ ಆ ಟೈಮ್ ತಮ್ಮ ನೆನೆಸ್ಕೊಂತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.